ನಾನು ಹಾಕೊಳ್ಳೋಕೆ ಶುರು ಮಾಡಿದ್ಮೇಲೆ ಒಬ್ಬೊಬ್ಬರು ಹಂಗೆ ಕೇಳ್ತಾ ಬಂದಿದ್ದಕ್ಕೆ ದೆನ್ ಐ ರಿಯಲೈಸ್ ನಾನೇನೋ ಮಾಡಬಲ್ಲೆ ಅನ್ನೋದು ನನಗೆ ಅನ್ನಿಸ್ತು. ಇದನ್ನು ನನ್ನ ಪ್ರೊಫೆಷನ್ ಆಗಿ ತೊಗೊಂಡೆ. ಇನ್ವೆಸ್ಟ್ಮೆಂಟ್ ಅಂತ ಏನೂ ಇಲ್ಲ ಇದಕ್ಕೆ. ನಂದು ಟೈಮು, ಶ್ರಮ, ಪೇಷನ್ಸು, ನನ್ನ ಕ್ರಿಯೇಟಿವಿಟಿ, ಅದನ್ನು ನಾನು ಬಂಡವಾಳ ಅಂತಲೇ ಹೇಳ್ಬೋದು. ಮಣ್ಣು ಮೇನ್ ಇಂಪಾರ್ಟೆಂಟು. ದೆನ್ ಅದು ನೈಕ್ರಾನ್ ವಯರ್ ಅಂತ ಸಿಗುತ್ತೆ. ಅದಾದಮೇಲಿಂದ ಬೇಕಾದರೆ ಟೂಲ್ಸ್ಗಳು ತೊಗೋಬೋದು ನೀವು. ಸೊ ಅಷ್ಟು ಇದ್ದರೆ ನೀವು ಜ್ಯುವೆಲ್ರಿನ ಅಂದವಾಗಿ ಮಾಡ್ಬೋದು. ಇರೋ ಮನೆಯಲ್ಲೇ ನಿಮಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡೋ ಅಂಥ ಕೆಲಸ ಇದು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ದೇನೆ ಈಗ 15,000 to 20,000 ಸಂಪಾದನೆ ಮಾಡ್ತಾಯಿದ್ದೆ. ಮೇನ್ ಥಿಂಗ್ ನನ್ನ ಕಸ್ಟಮರ್ಸೇ ನನಗೆಲ್ಲ. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋರು ಇದನ್ನು ಆರಾಮಾಗಿ ಶುರು ಮಾಡ್ಬೋದು. ಚಿನ್ನದ ಆಭರಣಗಳ ಬೆಲೆ ಬಲು ದುಬಾರಿ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಜನ ಚಿನ್ನ ಖರೀದಿಯಿಂದ ದೂರ ಉಳಿಯಲ್ಲ. ಹೆಣ್ಮಕ್ಳಿಗಂತೂ ಬಂಗಾರದ ಮೇಲೆ ಎಂದಿಗೂ ತೀರದ ವ್ಯಾಮೋಹ. ಆದ್ರೆ ಆಸೆ ಪಟ್ಟಂತೆ ಚಿನ್ನಾಭರಣ ಕೊಳ್ಳೋದಕ್ಕೆ ಎಲ್ಲರಿಗೂ ಸಾಧ್ಯವಾಗಲ್ಲ. ವಸ್ತ್ರಾಲಂಕಾರಕ್ಕೆ ಮ್ಯಾಚ್ ಆಗುವಂತಹ ವೆರೈಟಿ ಆಭರಣ ಹಾಕೋದಕ್ಕೂ ಆಗಲ್ಲ. ಇದೇ ಕಾರಣಕ್ಕಾಗಿಯೇ ಚಿನ್ನದ ಒಡವೆಗಳಿಗೆ ಪರ್ಯಾಯವಾಗಿ ಟೆರಾಕೋಟಾ ಎಂಬ ಮಣ್ಣಿನ ಆಭರಣಗಳು ಎಲ್ಲಾ ವರ್ಗದ ಹೆಣ್ಮಕ್ಕಳನ್ನ ಸೆಳಿತಾ ಇವೆ. ಹೀಗಾಗಿಯೇ ಟೆರಾಕೋಟಾ ಎಂಬ ಆಕರ್ಷಕ ಮಣ್ಣಿನ ಆಭರಣಗಳ ತಯಾರಿಕೆ ಸಣ್ಣ ಬಿಸ್ನೆಸ್ ಆಗಿ ಆರಂಭಿಸಬಹುದು. ಚಿನ್ನದ ಆಭರಣಗಳು ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಯಾವ ಹೆಂಗಳೆಯರಿಗೆ ಆಗಲಿ ಚಿನ್ನದ ಮೇಲೆ ಎಂದಿಗೂ ತೀರದ ವ್ಯಾಮೋಹ. ಚಿನ್ನದ ಬೆಲೆ ಗಗನ ಮುಟ್ಟಿರುವ ಈ ದಿನಗಳಲ್ಲಿ ಬಗೆ ಬಗೆಯ ವಿನ್ಯಾಸಗಳ ಆಕರ್ಷಕ ಒಡವೆಗಳನ್ನು ನೋಡಿ ಇಷ್ಟಪಡಬೇಕಷ್ಟೆ. ಆಸೆ ಪಟ್ಟಂತೆ ಚಿನ್ನಾಭರಣ ಖರೀದಿಸಿ ಹಾಕಿಕೊಳ್ಳುವ ಆರ್ಥಿಕ ಶಕ್ತಿ ಬಹುತೇಕರಿಗೆ ಇರೋದಿಲ್ಲ. ಆದರೆ ಇಲ್ಲಿ ಕಾಣುತ್ತಿರುವ ಆಭರಣಗಳನ್ನು ಯಾರು ಬೇಕಾದರೂ ಖರೀದಿಸಬಹುದು. ಹೆಣ್ಮಕ್ಕಳು ತಮ್ಮ ವಸ್ತ್ರಾಲಂಕಾರಕ್ಕೆ ತಕ್ಕಂತೆ ಈ ಒಡವೆಗಳನ್ನು ಧರಿಸಿ ಸಿಂಗರಿಸಿಕೊಳ್ಳಲೂಬಹುದು. ಯಾಕಂದ್ರೆ ಈ ಆಭರಣಗಳೆಲ್ಲ ಬಂಗಾರದ್ದಲ್ಲ, ಥೇಟ್ ಚಿನ್ನಾಭರಣದಂತೆಯೇ ಕಾಣುವ ಟೆರಾಕೋಟಾ ಎಂಬ ಮಣ್ಣಿನ ಆಕರ್ಷಕ ಆಭರಣಗಳು. ಹೌದು ವೀಕ್ಷಕರೇ, ಕಣ್ಮನ ಸೆಳೆಯುವ ಈ ಆಭರಣಗಳೆಲ್ಲ ಬಂಗಾರದ್ದಲ್ಲ, ಬದಲಾಗಿ ಮಣ್ಣಿನಿಂದ ಮಾಡಿರುವಂಥವು. ಥೇಟ್ ಚಿನ್ನದ ಆಭರಣಗಳಂತೆ ಕಾಣುವ ಚಿನ್ನಾಭರಣಗಳ ಜೊತೆ ಹೋಲಿಕೆಗೆ ಕೊಂಚವೂ ಕಡಿಮೆಯಾಗದ ಟೆರಾಕೋಟಾ ಎಂಬ ಮಣ್ಣಿನ ಆಭರಣಗಳು ಇವು. ಟೆರಾಕೋಟಾ ಜುವೆಲ್ಸ್ ಹೆಂಗೆಳೆಯರ ನೋಟವನ್ನ ಸೂಜಿಗಲ್ಲಿನಂತೆ ಸೆಳೆಯುವುದರಲ್ಲಿ ಯಾವ ಅನುಮಾನವೂ ಬೇಡ. ಫ್ಯಾಷನ್, ಸ್ಟೈಲ್, ಮ್ಯಾಚಿಂಗ್ ಈ ಎಲ್ಲ ಕಾರಣಗಳಿಂದಾಗಿ ಟೆರಾಕೋಟಾ ಆಭರಣಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚೆಚ್ಚು ಜನಪ್ರಿಯವಾಗ್ತಾ ಇವೆ. ವಿದೇಶಗಳಿಂದಲೂ ಈ ಆಭರಣಗಳಿಗೆ ಬೇಡಿಕೆ ಹಾಗೂ ಮಾರ್ಕೆಟ್ ಇದೆ. ಅದರಲ್ಲೂ ಮನೆಯಲ್ಲೇ ಇರುವ ಹೆಣ್ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಸರಳ ಉದ್ಯಮವಾಗಿದೆ. ಹೀಗೆ ಟೆರಾಕೋಟಾ ಆಭರಣ ತಯಾರಿಕೆಯನ್ನೇ ಉದ್ಯಮವನ್ನಾಗಿಸಿಕೊಂಡು ಮನಸ್ಸಿಗೂ ಹಣಕಾಸಿನ ವಿಚಾರದಲ್ಲಿಯೂ ನೆಮ್ಮದಿ ಕಂಡಿದ್ದಾರೆ ಬೆಂಗಳೂರಿನ RR ನಗರ ನಿವಾಸಿ ರೇಖಾ ಅವರು. ರೇಖಾ ಅವರು ಚೆನ್ನಾಗಿ ಓದಿಕೊಂಡ ವಿದ್ಯಾವಂತೆ. ಮೂಲತಃ ಮೈಸೂರಿನವರಾದ ಇವರು ಗಂಡ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದಾರೆ. ಮೊದಲಿನಿಂದಲೂ ಟೆರಾಕೋಟಾ ಆಭರಣಗಳೆಂದರೆ ಇವರಿಗೆ ಎಲ್ಲಿಲ್ಲದ ಕ್ರೇಜ್. ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲೇ ಉಳಿಯುವಂತಾಗಿದ್ದರಿಂದ ಆ ವೇಳೆ ಸಣ್ಣ ಪ್ರಮಾಣದಲ್ಲಿ ತಮಗೆ ಮಾತ್ರ ಟೆರಾಕೋಟಾ ಆಭರಣ ತಯಾರಿಸಿಕೊಳ್ತಿದ್ರು. ಕ್ರಮೇಣ ಇವರ ಆಭರಣಗಳಿಗೆ ಬೇಡಿಕೆ ಹೆಚ್ಚಾದ ಕಾರಣ ಯಾಕಾಗಿ ಇದನ್ನ ಬಿಸ್ನೆಸ್ ಆಗಿ ಮಾಡಬಾರದು ಎಂದು ಟೆರಾಕೋಟಾ ಆಭರಣ ತಯಾರಿಕೆಯನ್ನ 3 ವರ್ಷಗಳ ಹಿಂದೆ ಆರಂಭಿಸಿದರು.
ಆ್ಯಕ್ಚುಲಿ ನಾನು ಬಿಸ್ನೆಸ್ ಅಂತ ನಾನು ಏನೂ ಶುರು ಮಾಡಲಿಲ್ಲ ಅದು. ನಾನು ಹಾಕೊಳ್ಳೋಕೆ ಶುರು ಮಾಡಿದ್ಮೇಲೆ ಒಬ್ಬೊಬ್ಬರು ಹಂಗೆ ಕೇಳ್ತಾ ಬಂದಿದ್ದಕ್ಕೆ ದೆನ್ ಐ ರಿಯಲೈಸ್ ನಾನು ಮಾಡ್ಬೋದು, ಇದನ್ನು ಮಾಡಿದ್ರೆ ನನಗೆ ಇದೆ ಫ್ಯೂಚರು. ಜೊತೆಗೆ ದುಡ್ಡು ಅನ್ನೋದಕ್ಕಿಂತ ನೆಮ್ಮದಿ ಕೊಡ್ತಾ ಇತ್ತು ನನಗಿದು ಈ ಕೆಲಸ. ಸೊ ಎಂಗೇಜ್ ಆಗಿರ್ತಾ ಇದ್ದೆ. ಏನೋ ಒಂದು ಮಾಡ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸು, ಮತ್ತು ನನಗೆ ನನ್ನ ಬಗ್ಗೆ ಒಂಥರ ಐ ನೋ ಸಮಥಿಂಗ್, ನಾನೇನೋ ಮಾಡಬಲ್ಲೆ ಅನ್ನೋದು ನನಗೆ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ನನ್ನ ಪ್ರೊಫೆಷನ್ನಾಗಿ ತಗೊಂಡೆ. ರೇಖಾ ಅವರು ತಮ್ಮದೇ ಸ್ವಂತ ಬ್ರ್ಯಾಂಡ್ ಮೂಲಕ ಟೆರಾಕೋಟಾ ಬಿಸ್ನೆಸ್ ಆರಂಭಿಸಿದ್ದಾರೆ. ತಮ್ಮ ಮಕ್ಕಳ ಹೆಸರಿನ ಅಕ್ಷರಗಳಿಂದಲೇ ತತ್ಸಮ್ ಎಂಬ ಬ್ರ್ಯಾಂಡ್ ನೇಮ್ ಹೊಂದಿದ್ದಾರೆ. ಬೇರೆ ಟೆರಾಕೋಟಾ ಆಭರಣಗಳಿಗಿಂತಲೂ ತಮ್ಮ ಆಭರಣಗಳು ಹೇಗೆ ವಿಶೇಷ ಎಂದು ಅವರ ಮಾತಿನಿಂದಲೇ ಕೇಳಿ. ನಂದು ಜ್ಯುವೆಲ್ರಿ ವಿಶೇಷತೆ ಏನಂತಂದರೆ, ನನಗೆ ಕಸ್ಟಮರ್ಸು ಸ್ಯಾರಿ ಡ್ರೆಸ್ಸಸ್ನ ಕಳಿಸ್ತಾರೆ. ಆ ಡ್ರೆಸ್ಸಸ್ಗೆ ಮತ್ತು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು ಮಾಡಿಕೊಡ್ತೀನಿ. ನಂದು ಟೇಸ್ಟಿಗೆ ತಕ್ಕಂಗೆ ಮಾಡೋದು ಇಟ್ಸ್ ಕಾಮನ್ ಥಿಂಗ್. ಬಟ್ ಕಸ್ಟಮರ್ಸ್ಗೆ ಖುಷಿಯಾಗೋ ಥರ ಮಾಡಿಕೊಡ್ತೀನಿ ನಾನು. ಸೊ ಅದಕ್ಕೆ ನನಗೆ ಕಸ್ಟಮರ್ಸು ಒಬ್ಬರಿಂದ ಒಬ್ಬರು ಹೇಳೋದಕ್ಕೆ ಶುರು ಮಾಡೋದು. ಟೆರಾಕೋಟಾ ಆಭರಣ ತಯಾರಿಕೆಗೆ ಅತ್ಯಲ್ಪ ಬಂಡವಾಳ, ಕಲಾತ್ಮಕ ಕೌಶಲ್ಯವೇ ಆಭರಣದ ತಯಾರಿಕೆಗೆ ಜೀವಾಳ. ಪ್ರತ್ಯೇಕ ಜಾಗ ಬೇಕಿಲ್ಲ, ಮನೆಯಲ್ಲೇ ಆರಂಭಿಸಬಹುದು. ಟೆರಾಕೋಟಾ ಆಭರಣಗಳು ಜ್ಯುವೆಲರಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ. ಕಲಾತ್ಮಕ ರೂಪ ಮತ್ತು ಆಕರ್ಷಕವಾಗಿ ಕಾಣುವ ಕಾರಣಕ್ಕೆ ಶ್ರೀಮಂತರು ಇಷ್ಟಪಟ್ಟು ಖರೀದಿಸುತ್ತಾರೆ. ಚಿನ್ನ, ಬೆಳ್ಳಿ, ಮುತ್ತು, ರತ್ನದಂತಹ ಆಭರಣಗಳ ಬೆಲೆ ದುಬಾರಿಯಾಗಿರುವ ಕಾರಣಕ್ಕೆ ಮಣ್ಣಿನ ಆಭರಣಗಳಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಇದರ ಮಾರುಕಟ್ಟೆಯು ಕ್ರಮೇಣ ವಿಸ್ತಾರಗೊಳ್ಳುತ್ತಿದೆ. ಈ ಆಭರಣಗಳು ಮಾರುಕಟ್ಟೆಯಲ್ಲಿ ಮೋಡಿ ಮಾಡುತ್ತಾ ಬೇಡಿಕೆ ಹೆಚ್ಚಿಸಿಕೊಳ್ಳುತ್ತಿರುವ ಕಾರಣಕ್ಕೆ ಉದ್ಯಮವಾಗಿ ಬೆಳೆಯುತ್ತಿದೆ. ಟೆರಾಕೋಟಾ ಮೇಕಿಂಗ್ ಆ್ಯಂಡ್ ಬಿಸ್ನೆಸ್ ಮನೆಯಲ್ಲೇ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಬಹುದು. ಇದಕ್ಕೆ ಆರಂಭಿಕ ಬಂಡವಾಳ ಕೇವಲ 3,000 ರೂಪಾಯಿಯಿಂದ 5,000 ರೂಪಾಯಿ ಇದ್ರೂ ಸಾಕು. ಮಣ್ಣು ತೊಗೊಂಡು ಬಂದು 150 ರೂಪಾಯಿ 200 ರೂಪಾಯಿ ಮಣ್ಣಿಂದ ಶುರು ಮಾಡಿದ್ದು. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಏನೂ ಇಲ್ಲ ಇದಕ್ಕೆ. ನಂದು ಟೈಮು, ಶ್ರಮ, ಪೇಷನ್ಸು, ನನ್ನ ಕ್ರಿಯೇಟಿವಿಟಿ, ಅದನ್ನು ನಾನು ಬಂಡವಾಳ ಅಂತಲೇ ಹೇಳ್ಬೋದು ಇದಕ್ಕೆ. ಈಗ ನಿಮಗೆ ಇನ್ವೆಸ್ಟ್ಮೆಂಟ್ ಇದ್ರೂ ಆ ಕ್ರಿಯೇಟಿವಿಟಿ ಇಲ್ಲ ಅಂತಂದರೆ ಎಷ್ಟು ದುಡ್ಡಿದ್ರೂ ಪ್ರಯೋಜನ ಇರಲ್ಲ. ಮತ್ತು ಎಲ್ಲರೂ ಮಾಡಲಿಕ್ಕೆ ಆಗಲ್ಲ. ಅದು ಪ್ಯಾಷನ್ ಇರಬೇಕು, ಅದ್ರ ಬಗ್ಗೆ ನಿಮಗೆ ಏನು ಟ್ರೆಂಡ್ ಇದೆ ಅನ್ನೋದು ಗೊತ್ತಿರಬೇಕು. ಸೊ ಆವಾಗ ನಿಮಗೆ ಅದನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ದುಡ್ಡು ಅನ್ನೋದಕ್ಕಿಂತ ನಿಮ್ಮದು ಏನು ಕಲೆ ಅನ್ನೋದಿದೆ ಅದನ್ನು ಬಂಡವಾಳ ಆಗಿ ಮಾಡಿಕೊಂಡೆ ನಾನು. ಜಾಗ ಅಂತೇನು ಬೇಕಾಗಲ್ಲ. ನೀವು ಇರೋ ಮನೆಯಲ್ಲೇ ನಿಮಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡೋ ಅಂಥ ಕೆಲಸ ಇದು. ಇಷ್ಟು ಶಾಪೇ ಬೇಕು ಅಥವಾ ಅದಕ್ಕೆ ವರ್ಕ್ಶಾಪೇ ಬೇಕು ಅಥವಾ ನನಗೆ ಈಗ 10x10 ಸ್ಪೇಸೇ ಬೇಕು, ಆ ಥರ ಏನೂ ಇಲ್ಲ. ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೂ ಕೆಲಸ ಮುಗ್ದೋಗತ್ತೆ. ಟೆರಾಕೋಟಾ ಆಭರಣವನ್ನ ತೀರಾ ಅತ್ಯಲ್ಪ ಬಂಡವಾಳದಿಂದ ನಿಮ್ಮ ಮನೆಯಲ್ಲೇ ಆರಂಭಿಸಬಹುದು. ಗುಡಿ ಕೈಗಾರಿಕೆ ವ್ಯಾಪ್ತಿಗೆ ಇದು ಬರೋದ್ರಿಂದ ಪ್ರತ್ಯೇಕ ಲೈಸೆನ್ಸ್ ಅಥವಾ ಪರ್ಮಿಷನ್ ಕಡ್ಡಾಯವಾಗಿ ಪಡೆಯಲೇಬೇಕೆಂದಿಲ್ಲ. ಇಲ್ಲವೇ ಪಕ್ಕಾ ಪ್ರೊಫೆಷನಲ್ ಆಗಿ ಈ ಬಿಸ್ನೆಸ್ ಆರಂಭಿಸಬೇಕು ಎಂದರೆ ನಿಮ್ಮ ಬ್ರ್ಯಾಂಡ್ ನೇಮ್ ರಿಜಿಸ್ಟ್ರೇಷನ್, ಕೆಲವು ಅನುಮತಿಯನ್ನ ಪಡೆಯಬಹುದು. ಶಾಪ್ ತೆರೆದು ಒಂದಿಬ್ಬರು ಕಾರ್ಮಿಕರನ್ನಿಟ್ಟುಕೊಂಡು ಟೆರಾಕೋಟಾ ಆಭರಣ ತಯಾರಿಸಿ ಈ ಬಿಸ್ನೆಸ್ ಮಾಡಬೇಕೆಂದ್ರೆ ಕನಿಷ್ಠ 3 ಲಕ್ಷ ರೂಪಾಯಿ ಆದರೂ ಬೇಕಾಗತ್ತೆ. ಕಲೆಯಲ್ಲಿ ನೈಪುಣ್ಯತೆ ಇರುವ, ಆ ಬಗ್ಗೆ ಆಸಕ್ತಿ ಇರುವ ಯಾರು ಬೇಕಾದರೂ ಟೆರಾಕೋಟಾ ಆಭರಣ ತಯಾರು ಮಾಡಬಹುದು. ಇಲ್ಲವೇ ಸೂಕ್ತ ರೀತಿಯಲ್ಲಿ ತರಬೇತಿ ಪಡೆದು ಈ ಆಭರಣ ತಯಾರು ಮಾಡಬಹುದು. ಹಾಗಾದ್ರೆ ಕಲಾ ಕುಸುರಿಯಿಂದ ಕೂಡಿರುವ ಟೆರಾಕೋಟಾ ಆಭರಣ ತಯಾರಿಸೋದು ಹೇಗೆ? ಅದಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ.
ಟೆರ್ರಾಕೋಟಾ ಆಭರಣಗಳೆಂದರೆ ಮಣ್ಣಿನಿಂದ ತಯಾರಿಸಿದ ಆಭರಣಗಳು. ಹೀಗಾಗಿ ಮಣ್ಣೇ ಈ ಆಭರಣ ತಯಾರಿಕೆಗೆ ಮುಖ್ಯ ಕಚ್ಚಾ ವಸ್ತು. ಮಣ್ಣಿಲ್ಲದೆ ಟೆರ್ರಾಕೋಟಾ ಆಭರಣಗಳನ್ನು ಮಾಡಲು ಸಾಧ್ಯವಿಲ್ಲ. ಅದರ ಜೊತೆಗೆ ನೈಕ್ರೋಮ್ ವೈರ್, ಗೇರ್ ವೈರ್, ಬ್ರಷ್, ಆಕ್ರಿಲಿಕ್ ಕಲರ್ಸ್ಗಳು ಈ ಆಭರಣ ತಯಾರಿಕೆಗೆ ಬೇಕಾಗುತ್ತೆ. ಈ ಎಲ್ಲ ವಸ್ತುಗಳಿಗೆ ಬೆಲೆ ತುಂಬಾ ಕಡಿಮೆ ಇದ್ದು ಸ್ಟೇಷನರಿ ಶಾಪ್ಸ್ ಅಥವಾ ಕ್ರಾಫ್ಟ್ ಶಾಪ್ಗಳಲ್ಲಿ ಸಿಗುತ್ತೆ. ಬೆಂಗಳೂರು, ಮೈಸೂರಿನಲ್ಲಿ ಸುಲಭವಾಗಿ ಟೆರ್ರಾಕೋಟಾ ಟೂಲ್ಸ್ ಸಿಗುತ್ತವೆ. ಇತ್ತೀಚೆಗೆ ಟೆರ್ರಾಕೋಟ್ ಆಭರಣ ತಯಾರಿಕೆ ಹೆಚ್ಚಾಗುತ್ತಿರೋದ್ರಿಂದ ಬೇರೆ ಬೇರೆ ನಗರ ಹಾಗೂ ಪಟ್ಟಣಗಳಲ್ಲಿನ ಕೆಲ ಅಂಗಡಿಯವರು ಕೂಡ ಅವುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಮಣ್ಣಿಲ್ಲದೆ ಏನೂ ಆಗೋದೇ ಇಲ್ಲ, ಜ್ಯುವೆಲ್ರಿನೇ ಆಗಲ್ಲ. ಬಟ್ ಕೆಲವರು ಏರ್ ಡ್ರೈ ಕ್ಲೇ ಅಂತ ಸಿಗತ್ತೆ, ಅದಕ್ಕೆ ಫೈರಿಂಗ್ ನೆಸಸರಿ ಇರಲ್ಲ, ಅದರಲ್ಲೂ ಮಾಡ್ಬೋದು. ಬಟ್ ಏರ್ ಡ್ರೈ ಕ್ಲೇಗೂ ನೈಸರ್ಗಿಕ ಮಣ್ಣಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಮಣ್ಣು ಮೇನ್ ಇಂಪಾರ್ಟೆಂಟು. ದೆನ್ ಅದು ನೈಕ್ರಾನ್ ವಯರ್ ಅಂತ ಸಿಗತ್ತೆ. ಅದು ಬಂದು ನಿಮಗೆ ನೀವು ಕಿಲ್ಲನಲ್ಲಿ ಫೈರಿಂಗ್ ಮಾಡಬೇಕಾದ್ರೆ ಅದು ಎಷ್ಟು ಡಿಗ್ರಿಯಲ್ಲಿ ಫೈರಿಂಗ್ ಆದ್ರೂ ಅದು ಮೆಟಲ್ ಬಂದು ಮೆಲ್ಟ್ ಆಗಲ್ಲ. ಸೊ ಅದು ಮೇನ್ ಥಿಂಗ್. ಮಣ್ಣು ಮತ್ತು ನೈಕ್ರಾನ್ ವಯರ್ ಮೇನ್. ಅದಾದಮೇಲಿಂದ ಬೇಕಾದರೆ ಟೂಲ್ಸ್ಗಳು ತೊಗೋಬೋದು ನೀವು. ಮತ್ತು ಆಕ್ರಿಲಿಕ್ ಕಲರ್ಸ್ ಬಂದು ನಿಮಗೆ ಮಾಮೂಲಿ ಸ್ಟೇಷ್ನರಿ ಶಾಪಲ್ಲಿ ಸಿಗತ್ತೆ. ಸೊ ಅದು ಏನೋ ತುಂಬ ಎಕ್ಸ್ಪೆನ್ಸಿವ್ ಇರಲ್ಲ, 20 ರೂಪಾಯಿ 25 ರೂಪಾಯಿ ಆ ಥರ ಇರುತ್ತೆ. ಸೊ ಅಷ್ಟು ಇದ್ದರೆ ನೀವು ಜ್ಯುವೆಲ್ರಿನ ಅಂದವಾಗಿ ಮಾಡ್ಬೋದು. ಎಲ್ಲ ಅಂದರೆ ಕೈಗೆಟ್ಕೋ ಥರ ತುಂಬ ಕಷ್ಟಪಡೋ ಅಂಥದ್ದೇನೂ ಇಲ್ಲ ಇದರಲ್ಲಿ. ಎಲ್ಲ ನಮ್ಮ ಸುತ್ತಮುತ್ತ ಸಿಗೋ ಅಂಥ ವಸ್ತುಗಳೇ. ನಿಮಗೆ ಸ್ಟೇಷ್ನರಿ ಶಾಪಲ್ಲಿ ಬಂದು ಕಲರ್ಗಳು ಸಿಗತ್ತೆ, ಮತ್ತು ಟೂಲ್ಸ್ಗಳು ಅಷ್ಟೇ ಸ್ಟೇಷ್ನರಿ ಶಾಪಲ್ಲೇ ಸಿಗತ್ತೆ. ಬಟ್ ಇಲ್ಲ ಅಂದರೆ ಕೆಲವೆಲ್ಲ ಕ್ರಾಫ್ಟ್ ಶಾಪ್ಗಳಿರುತ್ತೆ, ಪರ್ಟಿಕ್ಯುಲರ್ ಆಗಿ ಕ್ರಾಫ್ಟ್ ಐಟಮ್ಗಳನ್ನೇ ಮಾರ್ತಾರೆ. ಅಂಥ ಶಾಪ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ನೀವು ಬ್ಯಾಕ್ ಥ್ರೆಡ್ ಇರ್ಬೋದು ಅದರದ್ದು, ಮತ್ತು ಅದಕ್ಕೆ ಯೂಸ್ ಮಾಡಿ ಅಂದರೆ ಎಕ್ಸ್ಟ್ರಾ ಏನಾದರೂ ಉಕ್ಕಿರ್ಬೋದು, ಬೀಡ್ಸ್ ಇರ್ಬೋದು, ಎಲ್ಲ ಅಲ್ಲಿ ತೊಗೋಬೋದು. ಬಟ್ ಅದು ಡಿಪೆಂಡ್ಸ್, ನೀವು ಹೆಂಗೆ ನಿಮ್ಮದು ಟೇಸ್ಟಿಗೆ ತಕ್ಕಂಗೆ ಅಂಗಡಿನ ಚೂಸ್ ಮಾಡ್ಕೋಬೇಕಾಗತ್ತೆ. ಟೆರ್ರಾಕೋಟಾ ಆಭರಣ ತಯಾರಿಸುವ ವಿಧಾನ ಹೇಗೆ? ಕರಕುಶಲತೆಯಿಂದ ಹೆಚ್ಚಿನ ಡಿಮ್ಯಾಂಡ್ ಕಾಣಲು ಸಾಧ್ಯ. ಟೆರ್ರಾಕೋಟಾ ಆಭರಣ ವಿನ್ಯಾಸಕಿ ರೇಖಾ ಅವರು ಬಗೆ ಬಗೆಯ ವಿನ್ಯಾಸದ ಆಭರಣಗಳನ್ನು ತಯಾರಿಸುವುದರಲ್ಲಿ ಸಿದ್ಧಹಸ್ತರು. ತಮಗೆ ಇಷ್ಟವಾದ, ತಮಗನಿಸಿದ ಡಿಸೈನ್ ಆಭರಣಗಳನ್ನ ತಯಾರಿಸುವುದಕ್ಕಿಂತ ಗ್ರಾಹಕರು ಬಯಸುವ ಡಿಸೈನ್ಗಳಲ್ಲಿ ಆಕರ್ಷಕವಾಗಿ ಹಲವು ವಿಧದ ಆಭರಣ ತಯಾರಿಸುವುದನ್ನ ಕರಗತ ಮಾಡಿಕೊಂಡಿದ್ದಾರೆ. ಮೂಗುತಿ, ಕಿವಿಯೋಲೆ, ಸರ, ನೆಕ್ಲೆಸ್, ಉಂಗುರ, ಕೈಬಳೆ ಹೀಗೆ ನಾನಾ ಬಗೆಯಲ್ಲಿ ಒಂದು ಮದುವೆ ಹೆಣ್ಣು ಹಾಕುವಂತಹ ಎಲ್ಲ ಬಗೆಯ ಆಕರ್ಷಕ ಆಭರಣಗಳನ್ನ ತಯಾರಿಸ್ತಾರೆ. ಟೆರ್ರಾಕೋಟಾ ಆಭರಣ ತಯಾರಿಸುವವರು ತಮ್ಮ ಸುತ್ತಮುತ್ತಲಿನ ಮಣ್ಣನ್ನೇ ಉಪಯೋಗಿಸಬಹುದು. ಆದರೆ ಮಣ್ಣಿನಲ್ಲಿ ಕಲ್ಲು, ಮರಳು ಮಿಶ್ರಿತವಾಗಿರಬಾರದಷ್ಟೇ. ಮಾರುಕಟ್ಟೆಯಲ್ಲಿ ಟೆರ್ರಾಕೋಟಾ ಆಭರಣ ತಯಾರಿಸುವುದಕ್ಕೆ ಹದಗೊಳಿಸಿರುವಂತಹ ರೆಡಿಮೇಡ್ ಮಣ್ಣು ಸಿಗುತ್ತದೆ. ಮಣ್ಣನ್ನ ಹದಗೊಳಿಸುವ ಪ್ರಕ್ರಿಯೆ ತುಂಬಾ ದಿನಗಳವರೆಗೆ ಮಾಡಬೇಕಾಗಿರೋದ್ರಿಂದ ಟೆರ್ರಾಕೋಟಾ ಆಭರಣ ತಯಾರಿಸುವ ಸಾಕಷ್ಟು ಜನರು ಹಿಟ್ಟಿನ ರೂಪದಲ್ಲಿರುವ ಹದಗೊಳಿಸಿದ ಮಣ್ಣನ್ನೇ ಅಂಗಡಿಯಿಂದ ತಂದು ಆಭರಣ ತಯಾರಿಸುತ್ತಾರೆ. ಆಭರಣ ಮಾಡಲು ಸಾಕಷ್ಟು ತಾಳ್ಮೆ ಹಾಗೂ ಸಮಯ ಕೂಡ ಅಗತ್ಯ. ಬೇಕಾದ ಆಭರಣಗಳನ್ನ ತಯಾರಿಸಿಕೊಂಡು ನೆರಳಿನಲ್ಲಿಯೇ ಒಣಗಿಸಬೇಕು. ಬಿಸಿಲಲ್ಲಿ ಒಣಗಿಸಿದರೆ ಆಭರಣ ಒಡೆದು ಹೋಗುತ್ತದೆ. ಆನಂತರ ಆಭರಣ ಸುಡುವ ಕಿಲ್ಲನ್ ಯಂತ್ರದಲ್ಲಾದರೂ ಸುಡಲು ಕೊಡಬಹುದು. ಇಲ್ಲವೇ ಮನೆಯಲ್ಲೇ ಮರದ ಹೊಟ್ಟನ್ನ ಉರಿಸಿ 7 ರಿಂದ 8 ಗಂಟೆಗಳ ಕಾಲ ಸುಡಬೇಕಾಗುತ್ತದೆ. ಆನಂತರ ಸುಟ್ಟ ಆಭರಣಗಳಿಗೆ
ಒಪ್ಪುವಂತಹ ಬಣ್ಣ ಹಚ್ಚಿ ನೆರಳಿನಲ್ಲಿಟ್ಟರೆ ಟೆರಾಕೋಟಾ ಆಭರಣ ರೆಡಿ. ಟೆರಾಕೋಟಾ ಆಭರಣ ತಯಾರಿಕೆಗೆ ಬೇಕು ತಾಳ್ಮೆ ಮತ್ತು ಸಮಯ. ಒಂದು ಸರ ಮಾಡಲು ಕನಿಷ್ಠ 8 ರಿಂದ 10 ದಿನ ಬೇಕು. ಒಂದು ಜುಮುಕಿ ಮಾಡಲು 2 ರಿಂದ 3 ದಿನವಾದರೂ ಬೇಕಾಗುತ್ತೆ. ಹೀಗಾಗಿ ಟೆರಾಕೋಟಾ ಆಭರಣ ತಯಾರಿ ತಾಳ್ಮೆ ಮತ್ತು ಸಮಯವನ್ನ ಹೆಚ್ಚಾಗಿ ಬೇಡುತ್ತದೆ. ಇಂತಹ ಮಣ್ಣಿನ ಆಭರಣ ತಯಾರಿಕಾ ಕೆಲಸ ಮಾಡಿದರೆ ಮನೆಯ 1 ತಿಂಗಳ ಖರ್ಚು ಭರಿಸಬಹುದು. ಉದ್ಯಮವಾಗಿ ಆರಂಭಿಸಿದರೆ ಒಂದು ಸಂಸಾರದ ಭಾರವನ್ನೆಲ್ಲ ಹೊತ್ತು ಉಳಿತಾಯ ಮಾಡುವಷ್ಟು ಆದಾಯ ಗಳಿಸಬಹುದು ಎಂದು ವಿಶ್ವಾಸದಿಂದ ನುಡಿಯುತ್ತಾರೆ ರೇಖಾ. ಟೆರಾಕೋಟಾ ಆಭರಣ ತಯಾರಿಕೆಗೆ ಹಾಕುವ ಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಆದ್ರೆ ಆ ಮಟ್ಟಿಗೆ ಲಾಭ ಕಾಣಬೇಕಾದ್ರೆ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನೀವು ತಯಾರಿಸುವ ಆಕರ್ಷಕ ಆಭರಣ ಗ್ರಾಹಕರಿಗೆ ಬೇಗ ರೀಚ್ ಆಗಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾಗಳೇ ಅತ್ಯುತ್ತಮ ದಾರಿ. ಮಾರ್ಕೆಟಿಂಗ್ಗೆ ಸೋಷಿಯಲ್ ಮೀಡಿಯಾ ಬಳಕೆಯೇ ಸೂಕ್ತ. ಯಾವುದೇ ಬಿಸ್ನೆಸ್ ಪ್ರಾಡಕ್ಟ್ ಆಗಲಿ ಅಥವಾ ಬ್ರ್ಯಾಂಡ್ ಆಗಲಿ ಒಂದೇ ಬಾರಿಗೆ ಅಂದುಕೊಂಡಷ್ಟು ಮಟ್ಟಿಗೆ ರೀಚ್ ಆಗಲ್ಲ. ಅದರಲ್ಲೂ ಟೆರಾಕೋಟಾದಂತಹ ಕಲಾತ್ಮಕ ಕೆಲಸ ಆಭರಣಗಳಿಗೆ ಹಂತ ಹಂತವಾಗಿ ಮಾರುಕಟ್ಟೆ ಸಿಗುತ್ತಾ ಬರುತ್ತೆ. ಆಗಲೇ ನಿಮ್ಮ ಪ್ರಾಡಕ್ಟ್ ರೀಚ್ ಆಗಿ ಬಿಸ್ನೆಸ್ ಸಕ್ಸಸ್ ಆಗಲು ಸಾಧ್ಯ. ಅದಕ್ಕಾಗಿ ಪಬ್ಲಿಸಿಟಿ, ಮಾರ್ಕೆಟಿಂಗ್ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ಮನೆಯಲ್ಲೇ ತಯಾರಿಸುವ ಟೆರಾಕೋಟಾ ಆಭರಣಗಳ ಬಿಸ್ನೆಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಾಗದು. ನಿಮ್ಮ ಆಭರಣ ಟ್ರೆಂಡ್, ಫ್ಯಾಷನ್, ಸ್ಟೈಲ್ಗೆ ತಕ್ಕಂತೆ ಆಕರ್ಷಕ ವಿನ್ಯಾಸಗಳಿದ್ರೆ ಮಾತ್ರ ಮೌತ್ ಟು ಮೌತ್ ಪಬ್ಲಿಸಿಟಿ ಹೆಚ್ಚಾಗಲು ಸಾಧ್ಯ. ಆಫ್ ಕೋರ್ಸ್, ಕಾಲಕಾಲಕ್ಕೆ ಹೊಸ ಡಿಸೈನ್ಗಳಲ್ಲಿ ಆಭರಣ ತಯಾರಿಸಿದರೆ ಮಾತ್ರ ನೀವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಪಬ್ಲಿಸಿಟಿ, ಬ್ರ್ಯಾಂಡ್, ಮಾರ್ಕೆಟಿಂಗ್ ಜೊತೆಯಲ್ಲೇ ಆಗಬೇಕಾಗುತ್ತೆ. ಇದಕ್ಕೆ ಸೂಕ್ತವಾದ ವಿಧಾನ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಚಾರ. ಕಸ್ಟಮರ್ಸ್ ಹಾಕ್ಕೊಂಡು ಅವರೇ ಹೇಳಿ ರೇಖಾ ಅಂತಿದ್ದಾರೆ, ಅವ್ರ ಹತ್ರ ಹಿಂಗೆ ಸಿಗತ್ತೆ, ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂತೇಳಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಆಮೇಲೆ ಅವರೇ ನನಗೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನೀವೇನೇ ಹೊಸದು ಮಾಡಿದ್ರು ಸ್ಟೇಟಸ್ಗೆ ಹಾಕಿ, ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಅಂತೆಲ್ಲ. ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಮಾರ್ಕೆಟಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಅಲ್ಲಿ ತನಕ ನನಗೆ ಸೋಷಿಯಲ್ ಮೀಡಿಯಾನ ನಾನು ಯಾವತ್ತೂ ಯೂಸೇ ಮಾಡ್ಕೊಳ್ಳಿಲ್ಲ. ಕಲೀಲಿಕ್ಕೆ ಯೂಸ್ ಮಾಡಿಕೊಂಡೆ ಅನ್ನೋದು ಬಿಟ್ಟರೆ ಸೋಷಿಯಲ್ ಮೀಡಿಯಾನ ನಾನು ಮಾರ್ಕೆಟಿಂಗಿಗೆ ಯೂಸೇ ಮಾಡ್ಕೊಳ್ಳಿಲ್ಲ. ಮೇನ್ ಥಿಂಗ್ ನನ್ನ ಕಸ್ಟಮರ್ಸೇ ನನಗೆಲ್ಲ. ಟೆರಾಕೋಟಾ ಆಭರಣ ಬಿಸ್ನೆಸ್ನಲ್ಲೂ ಇದೆ ಚಾಲೆಂಜ್. ಪಬ್ಲಿಸಿಟಿ, ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಈ ಮೂರೂ ಕೂಡ ಜೊತೆಯಲ್ಲೇ ಮುನ್ನಡೆಯಬೇಕಾಗತ್ತೆ. ಸಣ್ಣ ಮಟ್ಟದಲ್ಲಿ ಮಾಡಿದರೆ ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಆದರೆ ಪೂರ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಆಗಿ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂತಹ ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಒಂದಿಬ್ಬರು ಕೆಲಸಗಾರರ ಅಗತ್ಯವಿರುತ್ತದೆ. ಅಂದಹಾಗೆ ಈ ಬಿಸ್ನೆಸ್ನಲ್ಲೂ ಸವಾಲುಗಳು ಇದ್ದೇ ಇರ್ತವೆ. ಅವು ಏನು ಅನ್ನೋದು ರೇಖಾ ಹೇಳ್ತಾರೆ ಕೇಳಿ. ಈ ಚಾಲೆಂಜಸ್ ಬಂದು ತುಂಬ ಸೂಕ್ಷ್ಮವಾದ ಜ್ಯುವೆಲ್ರಿ ಇದು. ಮಾಡಬೇಕಾದ್ರೆ ನಿಮಗೆ ತುಂಬ ಸಣ್ಣ ಡಿಸೈನ್ಗಳಿರುತ್ತೆ. ಕಣ್ಣಿಗೆ ಶ್ರಮ, ಟೈಮು, ಪೇಷನ್ಸು ಇವೆಲ್ಲ ಬೇಕಾಗತ್ತೆ. ಜೊತೆಗೆ ಸ್ಟಾರ್ಟ್ ಮಾಡಿದಾಗಿಂದ ಮಾರ್ಕೆಟಿಂಗ್ ಎಂಡ್ ಮಾಡೋ ತನಕ, ಸೇಲ್ ಮಾಡೋ ತನಕನೂ ಒಂಥರ ಚಾಲೆಂಜೆ. ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆ ಇವಾಗ. ಬಟ್ ಈಗ ಕೋವಿಡಲ್ಲಿ ತುಂಬ ಜನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಹಂಗಾಗಿ ಕಾಂಪಿಟೇಷನ್ನು ಹಂಗೆ ಇದೆ. ಸೊ ಅದು ಒಂದು ಚಾಲೆಂಜೆ ನನಗೆ. ನಿಮಗೆ ಟೆರಾಕೋಟಾ ಈಗ ತುಂಬ ಕಡೆ ಸಿಗತ್ತೆ. ಬಟ್ ನಾನು ಸ್ಪೆಷಲಾಗಿ ಕೊಡಬೇಕು ಅನ್ನೋದೇ ನಂದು ಚಾಲೆಂಜ್ ಆಗಿದೆ ಇವಾಗ ಅಟ್ ಪ್ರೆಸೆಂಟ್. ನಾನೇನು ಸ್ಪೆಷಲಾಗಿ ಕೊಡ್ತೀನಿ, ಏನು ಡಿಫ್ರೆಂಟಾಗಿರುತ್ತೆ, ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅನ್ನೋದೇ ಚಾಲೆಂಜ್ ಇಲ್ಲಿ. ನಂದು ಟೈಮು ಇವಾಗ ಡಿಸೈನ್ಸನ್ನು ನಾನು ಕ್ರಿಯೇಟ್ ಮಾಡೋದಾಗಿರ್ಬೋದು, ತುಂಬ ಹುಡುಕ್ಬೇಕಾಗತ್ತೆ. ಅಂದರೆ
ಆ ಕ್ರಿಯೇಟಿವಿಟಿಗೆ ನಾನು ತುಂಬ ಟೈಮ್ ಕೊಡಬೇಕಾಗತ್ತೆ. ಅದು ದೊಡ್ಡ ಚಾಲೆಂಜ್ ನನಗೆ. ಯಾಕಂದರೆ ನಾನು ಫಸ್ಟ್ ಬ್ಯಾಚಲ್ಲಿ ಮಾಡಿದ್ದಕ್ಕೂ ಈಗ ಮಾಡ್ತಿರೋ ಬ್ಯಾಚ್ಗೂ ತುಂಬ ಚೇಂಜಸ್ ನಾನೇ ನೋಡಿದ್ದೀನಿ. ಟೆರ್ರಾಕೋಟಾ ಬಿಸ್ನೆಸ್ನಿಂದ ಎಷ್ಟು ಆದಾಯ ಗಳಿಸಬಹುದು? ಎಲ್ಲಾ ತರಹದ ಟೆರ್ರಾಕೋಟಾ ಆಭರಣಗಳನ್ನ ತಯಾರಿಸೋದ್ರಿಂದ ಅವುಗಳ ತಯಾರಿಗೆ ತೆಗೆದುಕೊಳ್ಳುವ ಸಮಯ ಮತ್ತು ಕೆಲಸ ಹಾಗೂ ಆಭರಣದ ಗ್ರ್ಯಾಂಡ್ನೆಸ್ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಬೇಕಾಗುತ್ತೆ. 50 ರೂಪಾಯಿಯ ಆಭರಣದಿಂದ ಹಿಡಿದು 1500ರಿಂದ 2000 ರೂಪಾಯಿ ಬೆಲೆ ನಿಗದಿ ಮಾಡಬಹುದು. ಹೀಗೆ ಒಬ್ಬರೇ ಸಣ್ಣ ಮಟ್ಟದಲ್ಲಿ ಈ ಬಿಸ್ನೆಸ್ ಮಾಡಿದ್ರೆ ತಿಂಗಳಿಗೆ 15ರಿಂದ 20 ಸಾವಿರ ದುಡಿಯಬಹುದು. ಪ್ರೊಫೆಷನಲ್ ಆಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಎಲ್ಲ ಖರ್ಚು ವೆಚ್ಚ ಕಳೆದು ಗರಿಷ್ಠ 50ರಿಂದ 60 ಸಾವಿರ ರೂಪಾಯಿ ಆದಾಯ ಕಾಣಬಹುದು ಎನ್ನುತ್ತಾರೆ ರೇಖಾ. ಆ್ಯಕ್ಚುಲಿ ನೀವು ಟೆರಾಕೋಟಾನ ಪಕ್ಕಾ ಪ್ರೊಫೆಷನ್ನಾಗೇ ತಗೋತೀನಿ ಅಂತ ಅಂದರೆ ನೀವು ಅದನ್ನು ದೊಡ್ಡ ಮಟ್ಟಕ್ಕೂ ತೊಗೊಂಡೋಗ್ಬೋದು. ಅಂದರೆ ಔಟ್ ಆಫ್ ಕಂಟ್ರಿನೂ ಕಳ್ಸೋ ಥರ ಬಿಸ್ನೆಸ್ಸು ಇದು ಇದೆ. ಯಾವುದನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ಆ್ಯಕ್ಚುಲಿ ಯಾವುದ್ರಿಂದನೂ ಈಗ ನೀವು ಹೆಂಗೆ ಉಪಯೋಗಿಸ್ಕೋತೀರಾ. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ದೇನೆ ಈಗ 15ರಿಂದ 20 ಸಾವಿರ ಸಂಪಾದನೆ ಮಾಡ್ತಾಯಿದ್ದೀನಿ. ಅದೇ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಇನ್ಸ್ಟಾ ಆಗಲಿ ಫೇಸ್ಬುಕ್ ಆಗಲಿ ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಹೋದರೆ ನೀವು ಇಲ್ಲಾಂದ್ರೂ 30ರಿಂದ 40 ಸಾವಿರ ಆ ಥರನೂ ಸಂಪಾದನೆ ಮಾಡ್ಬೋದು. 50 ತನಕನೂ ಮಾಡ್ಬೋದು. ಸೊ ಮನೆಯಲ್ಲಿ ಕೂತ್ಕೊಂಡು ಮಾಡೋ ಕೆಲಸ ಅದೇನು ಇಂಥ ಕೆಲಸ ಅನ್ನೋ ಥರ ಡಿಗ್ರೇಡ್ ಮಾಡೋ ಥರನೂ ಏನಿಲ್ಲ ಈ ಕೆಲಸ. ನೀವು ಕರೆಕ್ಟಾಗಿ ಪ್ರೊಫೆಷನ್ನಾಗಿ ತೊಗೊಂಡು ಹೋಗ್ತೀನಿ ಅಂತಂದರೆ ನಿಮಗಿದು ಒಂಥರ ಲೈಫ್ ಟೈಮ್ ಅರ್ನಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೋಬೋದು. ಜೊತೆಗೆ ಶಾಪ್ ಮಾಡ್ತೀನಿ, ಪಕ್ಕ ಅದರದ್ದೇ ಶಾಪ್ ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಇನ್ಕಮ್ ಒಂದು 50ರಿಂದ 60 ಸಾವಿರ ತನಕನೂ ಸಂಪಾದನೆ ಮಾಡ್ಬೋದು. ಟೆರ್ರಾಕೋಟಾ ಆಭರಣ ತಯಾರಿ ಮನೆಯಿಂದಲೇ ಮಾಡುವಂತಹ ಬಿಸ್ನೆಸ್. ಇದು ಮನೆಯಲ್ಲಿರುವ ಹೆಣ್ಣುಮಕ್ಕಳಿಗೆ, ಗೃಹಿಣಿಯರಿಗೆ ಹೇಳಿ ಮಾಡಿಸಿದ ಬಿಸ್ನೆಸ್. ಮಹಿಳೆಯರು ಸ್ವಾವಲಂಬಿಯಾಗಿ ಈ ಉದ್ಯಮದಿಂದ ಬದುಕು ಕಟ್ಟಿಕೊಳ್ಳಬಹುದು ಎಂದು ಸಲಹೆ ನೀಡ್ತಾರೆ ರೇಖಾ. ಯಾರು ಮಾಡಬೇಕು ಅನ್ನೋದಕ್ಕಿಂತ ಯಾಕೆ ಮಾಡಬೇಕು ಅನ್ನೋದು ನಂದು ಕಾನ್ಸೆಪ್ಟು. ಈಗ ಹೆಂಗಸರು ಮನೆಯಲ್ಲೇ ಕೂತಿರ್ತಾರೆ, ಬೇಡದಿರೋ ಅನಾವಶ್ಯಕ ವಿಷಯಗಳನ್ನು ಆಲೋಚನೆಗಳನ್ನ ಮಾಡ್ತಾ ಕೂತ್ಕೋತಾರೆ. ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಅವರಿಗೂ ಏನೋ ಗೊತ್ತಿದೆ, ನನಗಿಷ್ಟೆಲ್ಲ ಬರುತ್ತಾ ಅನ್ನೋದು ಅವರಿಗೆ ಅರಿವಾಗ್ತಾ ಹೋಗುತ್ತೆ. ಸೊ ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ. ಯಾವಾಗಲೂ ಹೆಣ್ಮಕ್ಳು ಯಾರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಮನೆಯಲ್ಲಿ ಯಾರು ಸಪೋರ್ಟಿವ್ ಆಗಿಲ್ಲ, ಆ ಥರ ಎಲ್ಲ ಥಿಂಕ್ ಮಾಡಬಾರ್ದು. ಆ್ಯಕ್ಚುಲಿ ಯಾರ್ದು ಸಪೋರ್ಟ್ ನೆಸಸರಿ ಇರಲ್ಲ. ಈ ಕೆಲಸನ ನೀವು ಆಯ್ಕೆ ಮಾಡಿಕೊಂಡ್ರೆ ಸಣ್ಣದಾಗಿ ಶುರು ಮಾಡಿದ್ರೂ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಸೊ ಯಾವ ಕೆಲಸನೂ ಕಡಿಮೆ ಅಥವಾ ಇದರಿಂದ ಏನಿಲ್ಲ ಅಥವಾ ಚೀಪು ಆ ಥರ ಎಲ್ಲ ಅಂದ್ಕೋಬಾರ್ದು. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋರು ಇದನ್ನು ಆರಾಮಾಗಿ ಶುರು ಮಾಡ್ಬೋದು. ಶುರು ಮಾಡಿಕೊಂಡು ಅವರು ಮಾಡೋ ಕೆಪಾಸಿಟಿ ಆಗಿರ್ಬೋದು ಅಥವಾ ಅವ್ರು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಅದ್ರ ಮೇಲೆ ಅವರು ಅರ್ನಿಂಗ್ಸ್ನ ಕಾಣ್ಬೋದು. ಟೆರ್ರಾಕೋಟಾ ಆಭರಣ ತಯಾರಿಕೆ ಮತ್ತು ಉದ್ಯಮವಾಗಿ ಆರಂಭಿಸಲು ಸರ್ಕಾರದಿಂದ ಪ್ರೋತ್ಸಾಹ ಇದೆ. ಅದರಲ್ಲೂ ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗ್ತಿದೆ. ಬ್ಯಾಂಕ್ ಲೋನ್ ಪಡೆದು ಸ್ಟಾರ್ಟ್ಅಪ್ ಆಗಿಯೂ ಆರಂಭಿಸಲು ಅವಕಾಶ ಇದೆ. ಹೀಗಾಗಿ ಮಹಿಳೆಯರಿಗೆ ಹೇಳಿ ಮಾಡಿಸಿದ ಬಿಸ್ನೆಸ್ ಟೆರ್ರಾಕೋಟಾ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಆಕರ್ಷಣೆಯಲ್ಲಿ ಚಿನ್ನದ ಆಭರಣಗಳಿಗೆ ಪೈಪೋಟಿಯಂತಿರುವ ಟೆರಾಕೋಟಾ ಆಭರಣ ಮುಂದಿನ ವರ್ಷಗಳಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ರೂ ಅಚ್ಚರಿಯಿಲ್ಲ. ಇದೇ ಕಾರಣಕ್ಕೆ ಈ ಆಭರಣಗಳಿಗಿದೆ ಉತ್ತಮ ಭವಿಷ್ಯ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.